ನಿತ್ಯಾನಂದಂ. ಇವತ್ತು ಮತ್ತೆ ಹೀಲಿಂಗ್ ಅನುಭವವೊಂದನ್ನು ಹಂಚ್ಕೋತೀನಿ. 2009-10 ಈ ಇಸ್ವಿಯಲ್ಲಿ ಭಗವಾನರು ಕಲ್ಪತರು ಅನ್ನೋ ಒಂದು ದಿನದ ಕಾರ್ಯಕ್ರಮನ ನಡೆಸ್ತಾಯಿದ್ರು. ಕಲ್ಪತರುವಲ್ಲಿ ಭಾಗವಹಿಸಿ ನನಗಂತೂ ತುಂಬ ಅನುಕೂಲ ಆಗಿತ್ತು. ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೆ, ಕಲ್ಪತರು ಕಾರ್ಯಕ್ರಮ ಇದೆ, ಬನ್ನಿ ಬನ್ನಿ ಅಂಥೇಳಿ. ಆಗ ನಾವು ತುಮಕೂರಿನಿಂದ ತುಂಬ ಜನನ ವ್ಯಾನ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ ಕಲ್ಪತರು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ತುಂಬ ಜನ ಬರ್ತಾಯಿದ್ರು. ಆಗ ಒಂದು ದಿನ ಒಬ್ಬರು ಸ್ವಲ್ಪ ವಯಸ್ಸಾಗಿರುವಂಥ ಒಂದು ಹೆಂಗಸನ್ನು ಕರ್ಕೊಂಡು ಹೋಗಿದ್ವಿ. ಸುಮಾರು 65 ವರ್ಷ ಇರ್ಬೋದು ಅವ್ರಿಗೆ. ಆಕೆಗೆ ತುಂಬ ಸೊಂಟ ನೋವು, ಮಂಡಿ ನೋವು ಎಲ್ಲ ಇತ್ತು. ಸ್ವಂತವಾಗಿ ನಡೆಯೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಿರಲಿಲ್ಲ. ಯಾರಾದರೂ ಅವ್ರನ್ನ ಹಿಡ್ಕೊಂಡು ನಡೆಸ್ಕೊಂಡು ಹೋಗಬೇಕಾಗಿತ್ತು. ಒಂದು ಬಾತ್ರೂಮ್ಗೆ ಹೋಗಬೇಕು ಅಂದ್ರೂ ಕರ್ಕೊಂಡು ಹೋಗಬೇಕಾಗಿತ್ತು. ಆ ಥರ ಒಂದು ಪರಿಸ್ಥಿತಿ ಇತ್ತು ಅವ್ರಿಗೆ. ಅವ್ರನ್ನ ಅವತ್ತು ನಿಮ್ಗೆ ಅನುಕೂಲ ಆಗುತ್ತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಅವತ್ತು ಕಲ್ಪತರು ಅನ್ನೋ ಕಾರ್ಯಕ್ರಮನ ಅವರು ಭಾಗವಹಿಸಿದ್ರು ಅದರೊಳಗೆ. ಮತ್ತು ಆ ಭಗವಾನರ ದರ್ಶನವನ್ನು ತಗೊಂಡ್ರು. ಮತ್ತು ಅಲ್ಲಿ ವೈದ್ಯ ಸರೋವರ ಇದೆ, ಆದಿಕೈಲಾಸ ಬೆಂಗಳೂರಿನಲ್ಲಿ. ವೈದ್ಯ ಸರೋವರ ಇರೋದು ಅಲ್ಲಿ. ವೈದ್ಯ ಸರೋವರದ ನೀರು ಮೈ ಮೇಲೆ ಬಿದ್ದರೆ ಸುಮಾರು ಥರದ ಕಾಯಿಲೆಗಳು ಗುಣ ಆಗುತ್ತೆ. ಅಲ್ಲಿ ಕೂಡ ಅವರು ಹೋಗಿ ಬಂದರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರುತ್ತೆ ಆ ಕಾರ್ಯಕ್ರಮ. ಕಲ್ಪತರು ಅನ್ನೋ ಕಾರ್ಯಕ್ರಮ ಇರ್ತಿತ್ತು. ಸಾಯಂಕಾಲ ಅವರು ದರ್ಶನವನ್ನು ತಗೊಂಡು ಮತ್ತು ಅಲ್ಲಿ ಊಟ ಎಲ್ಲ ಮಾಡಿ ಮುಗಿಸೋ ಹೊತ್ತಿಗೆ ಪವಾಡ ಏನಾಗಿತ್ತು ಅಂತಂದರೆ, ಆಕೆಗೆ ಒಂದು ಹೆಜ್ಜೆ ನಡೆಯೋದು ಕಷ್ಟ ಇತ್ತು. ಜೊತೆಯಲ್ಲಿ ಯಾರು ಹಿಡ್ಕೊಂಡೇ ನಡೆಸ್ಬೇಕಾಗಿತ್ತು. ಅಂಥವರು ಸ್ವತಃ ತಾವೇನೇ ಎದ್ದು ಒಂದು ಊರುಗೋಲಿಟ್ಕೊಂಡು ಬಾತ್ರೂಮ್ಗೆ ಹೋಗ್ಬಿಟ್ಟು ಬಂದರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಹೀಲಿಂಗ್ ಆಗಿತ್ತು. ನೋವೆಲ್ಲ ಅಷ್ಟು ಕಮ್ಮಿ ಆಗಿಬಿಟ್ಟಿತ್ತು. ಆ ಥರ ಒಂದು ಹೀಲಿಂಗ್ ಪವರಲ್ಲಿದೆ. ಮತ್ತು ಭಗವಾನ್ರ ಹತ್ರ ಹೀಲಿಂಗ್ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಎಲ್ಲ ಥರದ ಕಾಯಿಲೆಗಳು ಗುಣ ಆಗುತ್ತೆ. ಈ ಜುಲೈ 10ನೇ ತಾರೀಕು ಗುರುಪೂರ್ಣಿಮಾ ಇದೆ. ಖಂಡಿತ ಆವತ್ತಿನ ಎಲ್ಲ ಸಮಾರಂಭಗಳಲ್ಲಿ ನೀವು ಭಾಗವಹಿಸ್ಬೋದು. ತಿರುವಣ್ಣಾಮಲೆಯಲ್ಲಿ ಕೂಡ ನಡೀತಿರುತ್ತೆ. ಬೆಂಗಳೂರಲ್ಲಿ ಆದಿಕೈಲಾಸಲ್ಲಿ ಕೂಡ ನಡೀತಾ ಇರುತ್ತೆ, ಬಿಡದಿಯಲ್ಲಿ. ಮತ್ತು ಆನ್ಲೈನಲ್ಲಿ ಕೂಡ ಪ್ರೋಗ್ರಾಮ್ಸ್ ನಡೀತಿರುತ್ತೆ. ಭಗವಾನ್ರ ಸತ್ಸಂಗ ಇರುತ್ತೆ. ಖಂಡಿತ ಭಾಗವಹಿಸಿ ನೀವು ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳಿ. ನಿತ್ಯಾನಂದಂ.